ನನ್ನ ತಪ್ಪಿಲ್ಲ, ಅವರೇ ಹೇಳ್ಬೇಕಿತ್ತು. ಪ್ರಮೋಷನ್ ಸಿಕ್ತಿಲ್ಲ ಯಾಕೆಂದ್ರೆ ಬಾಸ್ ನನ್ ಕಂಡ್ರೆ ಆಗಲ್ಲ. ಹಣದ ಒತ್ತಡ, ಸಿಸ್ಟಮೇ ಸರಿ ಇಲ್ಲ, ನಮ್ ವಿರುದ್ಧ ಇದೆ. ಈ ಮಾತೆಲ್ಲ ಹೇಳ್ತಾನೆ ಇರ್ತೀವಿ ಅಥವಾ ಕೇಳ್ತಾನೆ ಇರ್ತೀವಿ. ಇದು ಸ್ವಯಂ ಬಲಿಪಶುತ್ವ, ಅಂದ್ರೆ ಸೆಲ್ಫ್ ವಿಕ್ಟಿಮ್ ಅನ್ನೋದು. ಹೀಗೆ ಯೋಚಿಸಿ, ನಾವು ಇತರರನ್ನ ದೂರಿದಾಗ ನಮ್ಮ ಮೆದುಳಿಗೆ ತಾತ್ಕಾಲಿಕ ಸಮಾಧಾನ ಸಿಗುತ್ತೆ, ಹೌದಲ್ವಾ? ಆದ್ರೆ ನಿಜವಾಗಿ ಆಗೋದೇನು? ನಾವು ನಮ್ಮ ಶಕ್ತಿಯನ್ನೇ ಬಿಟ್ಕೊಡ್ತಿರ್ತೀವಿ. ನಮ್ಮದೇ ಕಥೆಯಲ್ಲಿ ಕೈದಿಗಳಾಗಿ ಹೀಗೆ ಸಂಬಂಧನ, ಬಾಸ್ನ, ಸಿಸ್ಟಮ್ನ ದೂರ್ತಾ ಬದುಕ್ತಿರ್ತೀವಿ. ಮಹಾಭಾರತದಲ್ಲಿ ಅತ್ಯುತ್ತಮ ಧನುರ್ಧಾರಿ ಯಾರು? ಕರ್ಣ. ಕವಚ ಕುಂಡಲಗಳೊಂದಿಗೆ ಹುಟ್ಟಿದವನು, ಸೂರ್ಯದೇವರ ಮಗ, ಅಸಾಧಾರಣ ಯೋಧ. ಆದ್ರೆ ಅವನು ಏನನ್ನ ಫೋಕಸ್ ಮಾಡ್ತಿದ್ದ? ತನ್ನ ವಿಕ್ಟಿಮ್ ಸ್ಟೋರಿಯನ್ನ. ನಾನು ಸೂತ ಪುತ್ರ, ಸಮಾಜ ನನ್ನನ್ನ ತಿರಸ್ಕರಿಸಿತು, ದ್ರೌಪದಿ ನನ್ನನ್ನ ಅವಮಾನಿಸಿದ್ಲು, ಪರಶುರಾಮ ನನಗೆ ಶಾಪ ನೀಡಿದ. ಅವನು ತೆಗೆದುಕೊಂಡ ಪ್ರತಿ ಒಂದು ನಿರ್ಣಯ ಈ ಗಾಯದಿಂದ. ದುರ್ಯೋಧನ ಜೊತೆ ಸೇರಿದ್ದು ಅದು ಸರಿ ಅಂತಲ್ಲ, ಲೋಕನ ತಪ್ಪು ಅಂತ ಸಾಬೀತು ಮಾಡೋಕೆ. ದುರಂತ ಏನಂತೀರಾ? ಯುದ್ಧದ ಮೊದಲು ಕೃಷ್ಣನೇ ಅವನ ಬಳಿ ಬಂದು ಎಲ್ಲವನ್ನು ಕೊಡ್ಲಿಕ್ಕೆ ರೆಡಿ ಇದ್ದ, ರಾಜ್ಯ, ಗೌರವ, ಮನ್ನಣೆ. ಆದ್ರೆ ಕರ್ಣ ಬೇಡ ಅಂದ. ಅವನು ಯೋಧನಾಗಿ ಸತ್ರು ಕೂಡ ಬದುಕಿದ್ದು ಮಾತ್ರ ತನ್ನದೇ ದೂರಿನ ಕೈದಿಯಾಗಿ. ನಾವು ಹೀಗೆ ಹೇಳ್ತೀವಲ್ವಾ, ನನ್ನ ತಂದೆ ಸಪೋರ್ಟ್ ಮಾಡ್ಲಿಲ್ಲ, ನನ್ಗಿಷ್ಟವಿಲ್ಲದ ಜಾಬ್ ಮಾಡ್ಬೇಕಾಯ್ತು, ನನ್ನ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನನ್ನ ಪ್ಯಾಷನ್ಗೆ ಟೈಮೇ ಇಲ್ಲ ಅಂತ. ಒಂದು ದಿನ ಕೇಳ್ಕೊಳ್ಳಿ, ನಿಮಗೆ ತಪ್ಪು ಮಾಡ್ದವ್ರೆಲ್ಲ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ಬಿಟ್ರು, ನಿಮ್ ಜೀವನ ಸರಿ ಆಗತ್ತಾ? ಇಲ್ಲ, ಬದಲಾಗಲ್ಲ. ಇಲ್ಲ, ಯಾಕಂದ್ರೆ ನಾನೇ ಇದಕ್ಕೆ ಆಕ್ಷನ್ ತಗೋಬೇಕು, ಆಗ ಮಾತ್ರ ಬದಲಾಗತ್ತೆ. ಎಲ್ಲವನ್ನು ದೂರೋದನ್ನ ನಿಲ್ಲಿಸಿ, ಪೇರೆಂಟ್ ಸಪೋರ್ಟ್ ಇಲ್ಲ ಅನ್ನೋದನ್ನ ನಿಲ್ಲಿಸಿ, ಅವ್ರು ಕೊಟ್ಟಿರೋ ಸಪೋರ್ಟ್ಗೆ ಆ ಗ್ರಾಟಿಟ್ಯೂಡ್ ತೋರಿಸಿ, ಸ್ಪಷ್ಟವಾಗಿ ಮಾತಾಡಿ. ನಿಮ್ಮ ನಿಲುವಲ್ಲಿ ಸ್ಪಷ್ಟತೆ ಇರಲಿ. ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ದಿನ ಶುರು ಮಾಡಿ, ಪ್ರಾಡಕ್ಟಿವಿಟಿ ನೋಡಿ. ಇತರರನ್ನ ದೂರೋದನ್ನ ನಿಲ್ಲಿಸಿ, ನಿಮ್ಮ ಶಕ್ತಿನ ಅವ್ರಿಗೆ ಕೊಟ್ಟಂತೆ, ನಿಮ್ಮ ಸಂತೋಷ ಅವರ ಕೈಲಲ್ಲಿ ಇಟ್ಟ ಹಾಗೆ. ಬೇಕಾದು ಬೇಡ. ನನಗೆ ಏಕೆ ಹೀಗಾಯ್ತು ಎಂಬುದರಿಂದ ನಾನು ಏನ್ ಮಾಡ್ಬೋದು ಎಂಬುದಕ್ಕೆ ಬದಲಾಯಿಸಿ ಯೋಚಿಸಿ. ನಾಳೆ ಬೆಳಗ್ಗೆ ನೀವ್ ಯಾರನ್ನಾದ್ರೂ ದೂರೋ ಮುಂಚೆ ಇದನ್ನ ಗಮನಿಸ್ಕೋಬೇಕು. ಕೇವಲ ಒಂದು ಬಾರಿ ಕೇಳ್ಕೊಳ್ಳಿ, ಇಲ್ಲಿ ನಾನು ನಿಯಂತ್ರಿಸಬಹುದಾದ ವಿಷಯ ಯಾವುದು ಅಂತ. ನಿಮ್ಗೆ ಬೇಕಾಗಿರೋದು ಒಂದೇ ಒಂದು ಶಿಫ್ಟ್, ವಿಕ್ಟಿಮ್ ಇಂದ ಕ್ರಿಯೇಟರ್ಗೆ. ಎಲ್ಲವನ್ನು ಬದಲಾಯಿಸ್ಬಿಡತ್ತೆ ಸ್ನೇಹಿತರೆ. ನಿಮ್ಗೇನ್ ಬೇಕು, ವಿಕ್ಟಿಮಾ ಅಥವಾ ವಿಕ್ಟರಿನ? ಯೋಚನೆ ಮಾಡಿ. ಐ ಆಮ್ ವೆರಿ ಶ್ಯೂರ್ ಇದು ಕೇವಲ 1% ಅಲ್ಲ, ಅದಕ್ಕಿಂತ ಹೆಚ್ಚಿನ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ವಿಕ್ಟಿಮ್ ಟು ವಿಕ್ಟ್ರಿ. ಸೊ ಎಲ್ಲವನ್ನು ಬಿಡಿ, ಲೆಟ್ಸ್ ರೈಸ್ ಎವ್ರಿ ಡೇ. ಸಣ್ಣ ಪ್ರಯತ್ನ, ದೊಡ್ಡ ಫಲಿತಾಂಶ. ಸಿ ಯು ಟುಮಾರೋ.